ಕುಮಾರಸ್ವಾಮಿ ಅವರು ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ವನಾಶವಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಅಮಿತ್ ಶಾ ಕಾಂಗ್ರೆಸ್ ಮುಕ್ತ ಭಾರತ್ ಅಂದ್ರು. ಕಾಂಗ್ರೆಸ್ ಮುಕ್ತ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅದು ಒಂಥರ ತಿರುಕನ ಕನಸು. ಆ ನರೇಂದ್ರ ಮೋದಿ ಅಮಿತ್ ಶಾ ಕಾಂಗ್ರೆಸ್ ಮುಕ್ತ ಭಾರತ್ ಅಂದ್ರು. ಈಗ ಅವರೇ ಮುಗಿತಾ ಇದ್ದಾರೆ. ಜಂಜಿ ಮೇಲ್ ಬಿದ್ದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡೋದು ಅಥವಾ ಸರ್ವನಾಶ ಮಾಡೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಪತ್ರ ಓದ್ದೆ ನಾನು. ಇವ್ರೋಗ ಅವ್ರಿಗೆ ಹೇಳಿದ್ರಂತೆ, ಹೊರಟ್ಟಿ ಅವರು ಹೋಗಿ ಹೇಳಿದ್ರಂತೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ನಾನು ರಾಜೀನಾಮೆ ಕೊಟ್ಟೆ ಅಂತ. ಅದು ಹೊರಟ್ಟಿ ಹೇಳಿರೋದಲ್ಲ, ಅವನು ತಡಿಪಾರ್ ಹೋಮ್ ಮಿನಿಸ್ಟರ್ ಇದಾರಲ್ಲ, ಅವರು ತಡಿಪಾರ್ ಅಮಿತ್ ಶಾ ಅವ್ರು ಹೇಳಿ ಮಾಡಿಸ್ತಾ ಇರೋದಿತ್ತು. ಧನ್ಯವಾದಗಳು. ಈಗ ಅದು ಒಂಥರ ತಿರುಕನ ಕನಸು. ಆ ನರೇಂದ್ರ ಮೋದಿ ಅಮಿತ್ ಶಾ ಕಾಂಗ್ರೆಸ್ ಮುಕ್ತ ಭಾರತ್. ರಾಜ್ಯಪಾಲರ ಅಂಗಳಕ್ಕೆ ಹೊರಟ್ಟಿ ಅವರ ರಾಜೀನಾಮೆ ವಿಚಾರ ಕಾಲಿಟ್ಟಿದೆ. ಹೊರಟ್ಟಿ ರಾಜೀನಾಮೆಯನ್ನು ಅಂಗೀಕರಿಸದಂತೆ ದೋಸ್ತಿ ಪಾಳ್ಯ ಮನವಿ ಮಾಡಿದೆ. ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಿಯೋಗ ಭೇಟಿಯಾಗಿ ಮಾತುಕತೆ ನಡೆಸಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್, ಕೆ ಶರವಣ ಮುಂತಾದವರು ಗವರ್ನರ್ ಅವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಸದನದ ನಡವಳಿಕೆಯ ಪ್ರಕಾರ ರಾಜೀನಾಮೆ ಸಲ್ಲಿಕೆ ಆಗಿಲ್ಲ. ಹೀಗಾಗಿ ರಾಜೀನಾಮೆಯನ್ನು ಅಂಗೀಕರಿಸದಂತೆ ಗವರ್ನರ್ಗೆ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ನ ಲೆಟರ್ನಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ರವರು ಎಐಸಿಸಿಯ ಅಧ್ಯಕ್ಷರ ಆದೇಶ ಆಗಿದೆ, ಇಂಥವರನ್ನ ನೇಮಕ ಮಾಡಿದ್ದೀವಿ ಅಂತೇಳಿ, ಸಭಾಪತಿಯವರ ಸ್ಥಾನ ಖಾಲಿ ಇಲ್ಲದೇ ಇದ್ರೂ ಕೂಡ ನೇಮಕ ಮಾಡಿದ್ದೇವೆ ಅಂತೇಳಿ ಕಮ್ಯುನಿಕೇಟ್ ಮಾಡಿರೋದನ್ನು ಕೂಡ ಅವರು ಗಮನಕ್ಕೆ ತಂದಿದ್ದೇವೆ. ಅದು ಕೂಡ ಕಾನೂನು ಬಾಹಿರಾಗಿದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೋರಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳಲ್ಲಿ ನಿರತವಾಗಿದೆ. ಅದಕ್ಕೆ ತಕ್ಕ ಉತ್ತರವನ್ನ ರಾಜ್ಯದ ಜನರು ಒಂದು ದಿನ ಕೊಟ್ಟೇ ಕೊಡ್ತಾರೆ. ನಾವು ಕೂಡ ಇದರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ.